ಫ್ರೆಂಡ್ಸ್, ನೀಮಾ ಎಂಬ ಹಳ್ಳಿಯ ಬಳಿ ದಟ್ಟವಾದ ಕಾಡು ಇತ್ತು. ಅಲ್ಲಿ ವಿವಿಧ ಪ್ರಾಣಿಗಳು ಮತ್ತು ಪಕ್ಷಿಗಳು ಇದ್ದವು. ಆ ಕಾಡಿನ ಅಂಚಿನಲ್ಲಿ ಮೇಘನಾ ಎಂಬ ವಿಧವೆ ವಾಸಿಸುತ್ತಿದ್ದಳು. ಮೇಘನಗೆ 25ರಿಂದ 30 ವರ್ಷ ವಯಸ್ಸಿನವಳು. ಅವಳ ಪತಿ 1 ವರ್ಷದ ಹಿಂದೆ ಯಾವುದೋ ಭಯಾನಕ ಕಾಯಿಲೆಯಿಂದ ನಿಧನರಾದರು. ಮೇಘನಾಗೆ ಈಗ ಯಾರೂ ಇಲ್ಲ. ಅವಳು ಕಾಡಿನಿಂದ ಸೌದೆ ತಂದು ಹಳ್ಳಿಯಲ್ಲಿ ಮಾರಾಟ ಮಾಡೋ ಮೂಲಕ ಜೀವನ ಸಾಗಿಸುತ್ತಿದ್ದಳು. ಅವಳು ಸುಂದರವಾಗಿದ್ದಳು, ಆದರೆ ಅವಳ ಕಣ್ಣುಗಳಲ್ಲಿ ನೋವಿನ ಭಾವನೆ ಇತ್ತು. ಅವಳ ಸೌಂದರ್ಯವನ್ನು ನೋಡಿ ಹಳ್ಳಿಯ ಜನರು ಅವಳ ಒಂಟಿತನವನ್ನು ಗೇಲಿ ಮಾಡುತ್ತಿದ್ದರು. ಆದರೆ ಮೇಘನಾ ಅವರ ಮಾತುಗಳಿಂದ ಎಂದಿಗೂ ನೋವು ಪಡಲಿಲ್ಲ. ಅವಳಿಗೆ ಜೀವನ ಅಂದ್ರೆ ದೈನಂದಿನ ಅಗತ್ಯಗಳನ್ನು ಪೂರೈಸುವುದು ಮತ್ತು ಹೇಗಾದರೂ ದಿನವನ್ನು ಕಳೆಯುವುದು. ಒಂದು ದಿನ ಮೇಘನಾ ಕಾಡಿನಲ್ಲಿ ಸೌದೆಗಳನ್ನು ಸಂಗ್ರಹಿಸುತ್ತಿದ್ದಳು. ಅಷ್ಟರಲ್ಲಿ ಹತ್ತಿರದ ಮರದಿಂದ ಒಂದು ದೊಡ್ಡ ಮಂಗ ಇಳಿದು ಅವಳ ಮುಂದೆ ಕುಳಿತುಕೊಂಡಿತು. ಮೇಘನಾ ಸ್ವಲ್ಪ ಹೆದರುತ್ತಿದ್ದಳು, ಆದರೆ ಮಂಗ್ ಅವಳ ಮೇಲೆ ದಾಳಿ ಮಾಡದೆ ಅವಳನ್ನು ನೋಡುತ್ತಾ ಕುಳಿತುಕೊಂಡಿತು. ಆಗ ಮೇಘನಾ ಸ್ವಲ್ಪ ಸಮಾಧಾನದಿಂದ ನಿಧಾನವಾಗಿ ಕೋತಿಯನ್ನು ಕೇಳಿದಳು. ನೀನು ಯಾರು? ನಿನಗೆ ಏನು ಬೇಕು ಎಂದು ಕೇಳಿದಳು. ಆಗ ಕೋತಿ ತಲೆ ಆಡಿಸಿತು ಅಷ್ಟೇ. ಮೇಘನಾ ಅರ್ಥ ಮಾಡಿಕೊಂಡವಳಂತೆ ಮುಗುಳ್ನಕ್ಕೂ ತನ್ನ ಕೆಲಸದಲ್ಲಿ ಮಗ್ನಳಾಗುತ್ತಾಳೆ. ಕೋತಿ ಅಲ್ಲಿಯೇ ನೋಡುತ್ತಾ ಕುಳಿತುಕೊಂಡಿದೆ. ಮೇಘನಾ ಸೌದೆಯನ್ನು ಕಟ್ಟಲು ಪ್ರಾರಂಭಿಸಿದರೆ ಕೋತಿ ಬಂದು ಸಹಾಯ ಮಾಡಿತು. ಆಗ ಮೇಘನಾ ಶಾಕ್ ಆಗಿ ಕೋತಿಯ ತಲೆಯ ಮೇಲೆ ಪ್ರೀತಿಯಿಂದ ಕೈ ಇಟ್ಟು, ನೀನು ತುಂಬಾ ಬುದ್ಧಿವಂತ ಎಂದು ಹೇಳಿದಳು. ಅಂದಿನಿಂದ ಕೋತಿ ಪ್ರತಿದಿನ ಮೇಘನಾಳ ಬಳಿಗೆ ಬರುತ್ತಿತ್ತು. ಕೆಲವೊಮ್ಮೆ ಅದು ಹಣ್ಣುಗಳನ್ನು ತರುತ್ತಿತ್ತು, ಕೆಲವೊಮ್ಮೆ ಅವಳ ಕೆಲಸದಲ್ಲಿ ಸಹಾಯ ಮಾಡುತ್ತಿತ್ತು, ಕೆಲವೊಮ್ಮೆ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಅವಳ ಗುಡಿಸಲಿನ ಮುಂದೆ ಆಟವಾಡುತ್ತಿತ್ತು. ಮೇಘನಾಳ ಜೀವನದಲ್ಲಿ ಹೊಸ ಬೆಳಕು ಬಂದಿತು. ಅವಳ ಮುಖದಲ್ಲಿ ನಗು ಮತ್ತೆ ಮರಳಿತು. ಸಮಯ ಹೀಗೆ ಕಳೆದು ಹೋಗುತ್ತಿದೆ. ಮೇಘನಾ ಮತ್ತು ಕೋತಿಯ ನಡುವೆ ಒಂದು ವಿಶೇಷ ಬಂಧ ಏರ್ಪಟ್ಟಿತು. ಮೇಘನಾ ಒಬ್ಬಂಟಿಯಾಗಿರುವಾಗ ಕೋತಿ ಅವಳನ್ನು ನಗಿಸುತ್ತಿತ್ತು. ಅವಳು ದುಃಖಿತಳಾದಾಗ ಅದು ಬಂದು ಅವಳ ಭುಜದ ಮೇಲೆ ಕುಳಿತುಕೊಳ್ಳುತ್ತಿತ್ತು. ಹೀಗೆ ಮೇಘನಾ ಕೋತಿ ತನ್ನ ಕುಟುಂಬದ ಸದಸ್ಯ ಎಂದು ಭಾವಿಸುತ್ತಿದ್ದಳು. ಒಂದು ರಾತ್ರಿ ಮೇಘನಾ ಗುಡಿಸಲಿನ ಹೊರಗೆ ಕುಳಿತುಕೊಂಡು ಚಂದ್ರನ ಬೆಳಕನ್ನು ಎಂಜಾಯ್ ಮಾಡುತ್ತಿದ್ದಳು. ಅಷ್ಟರಲ್ಲಿ ಕೋತಿ ಹತ್ತಿರದ ಮರದ ಕೊಂಬೆಯ ಮೇಲೆ ಕುಳಿತು ಅವಳನ್ನು ನೋಡುತ್ತಿತ್ತು. ಮೇಘನಾ ಕೋತಿಯನ್ನು ನೋಡಿ ಮುಗುಳ್ನಕ್ಕೂ, ನೀನು ನನ್ನೊಂದಿಗೆ ಯಾವಾಗ ಇರುತ್ತೀಯಾ ಎಂದು ಕೇಳಿತು. ಕೋತಿ ನಿಧಾನವಾಗಿ ಹತ್ತಿರಕ್ಕೆ ಹಾರಿ ಅವಳ ಪಾದಗಳ ಬಳಿ ಕುಳಿತುಕೊಂಡಿತು. ಮೇಘನಾ ಅದನ್ನು ತನ್ನ ಮಡಿಲಿಗೆ ತೆಗೆದುಕೊಂಡು ಪ್ರೀತಿಯಿಂದ ಅದರ ತಲೆಯನ್ನು ಸವರಿದಳು. ಆ ರಾತ್ರಿ ಮೊದಲ ಬಾರಿಗೆ ಮೇಘನಾಗೆ ಒಂಟಿತನ ಕಾಡಲಿಲ್ಲ. ದಿನಗಳು ಹೀಗೆ ಕಳೆದವು ಮತ್ತು ಮೇಘನಾ ಮತ್ತು ಕೋತಿಯ ನಡುವಿನ ಬಾಂಧವ್ಯ ಬಲವಾಯಿತು. ಒಂದು ದಿನ ಮೇಘನಾಗೆ ಜ್ವರ ಬಂತು. ಅವಳು ತುಂಬಾ ಅಸ್ವಸ್ಥಳಾಗಿದ್ದಳು. ಅವಳು ಗುಡಿಸಲಿನಲ್ಲಿ ಮಲಗಿದ್ದಳು. ಕೋತಿ ಆತಂಕದಿಂದ ಅವಳ ಪಕ್ಕದಲ್ಲಿ ಕುಳಿತಿತ್ತು. ಅವನು ಕಾಡಿನಿಂದ ವಿವಿಧ ಹಣ್ಣುಗಳನ್ನು ತಂದು ಅವಳ ಮುಂದೆ ಇಟ್ಟನು. ಮೇಘನಾ ಕಷ್ಟಪಟ್ಟು ಕಣ್ಣು ತೆರೆದು, ನನ್ನ ಬಗ್ಗೆ ನೀನು ಯಾಕೆ ಇಷ್ಟೊಂದು ಚಿಂತೆ ಮಾಡುತ್ತಿದ್ದೀಯಾ ಎಂದು ಕೇಳಿತು. ಕೋತಿ ಅವಳ ಕಣ್ಣುಗಳನ್ನು ನೋಡಿತು. ಅವನ ನೋಟದಲ್ಲಿ ಗಾಯಗೊಂಡ ವಾತ್ಸಲ್ಯವಿತ್ತು, ಕೇಳಿಸದ ಪ್ರೀತಿ. ಮೇಘನಾ ನಿಧಾನವಾಗಿ ಕೋತಿಯ ಕೈ ಹಿಡಿದು ನಿದ್ರಿಸಿದಳು. ಕೋತಿ ರಾತ್ರಿಯಿಡೀ ಅವಳ ಪಕ್ಕದಲ್ಲಿ ಕುಳಿತಿತ್ತು. ಕೆಲವು ದಿನಗಳ ನಂತರ ಮೇಘನಾ ಚೇತರಿಸಿಕೊಂಡಳು. ಈಗ ಅವಳು ಕೋತಿ ಇಲ್ಲದೆ ಒಂದು ಕ್ಷಣವೂ ಕಳೆಯಲು ಸಾಧ್ಯವಿಲ್ಲ. ಇಬ್ಬರೂ ಪರಸ್ಪರ ಒಗ್ಗಿಕೊಂಡರು. ಮೇಘನಾಳ ಮನಸ್ಸಿನಲ್ಲಿ ಒಂದು ಭಾವನೆ ಆಳವಾಗಿ ಬೇರೂರಿತು. ಈ ಕೋತಿ ಸಾಮಾನ್ಯ ಪ್ರಾಣಿಯಾಗಿರಲಿಲ್ಲ. ಅದರ ಬಗ್ಗೆ ಏನೋ ಆಧ್ಯಾತ್ಮಿಕತೆ ಇತ್ತು. ಯಾವುದೋ ಹೊಸ ಆತ್ಮ ಅವಳನ್ನು ಪ್ರವೇಶ ಮಾಡಿದಂತೆ ಇತ್ತು. ಒಂದು ರಾತ್ರಿ ಭಾರೀ ಮಳೆ ಸುರಿಯುತ್ತಿತ್ತು. ಮೇಘನಾ ಗುಡಿಸಲಿನಲ್ಲಿ ಕುಳಿತಿದ್ದಳು. ಕೋತಿ ಬಂದು ಅವಳ ಪಕ್ಕದಲ್ಲಿ ಕುಳಿತಿತ್ತು. ಹೊಳೆಯುವ ಬೆಳಕಿನಲ್ಲಿ ಮೇಘನಾ ಕೋತಿಯ ಕಣ್ಣುಗಳನ್ನು ನೋಡಿದಳು. ಅವು ತೀವ್ರವಾಗಿ ಹೊಳೆಯುತ್ತಿದ್ದವು. ಅವಳು ಕೋತಿಯ ತಲೆಯ ಮೇಲೆ ಕೈ ಇಟ್ಟು, ನೀನು ಯಾವಾಗ ನನ್ನೊಂದಿಗೆ ಇರುತ್ತೀಯ ಎಂದು ಕೇಳಿದಳು. ಕೋತಿ ನಿಧಾನವಾಗಿ ತನ್ನ ತಲೆಯನ್ನು ಆಕೆಯ ಮಡಿಲಲ್ಲಿ ಇಟ್ಟಿತು. ಮೇಘನಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ತನ್ನ ಜೀವನದಲ್ಲಿ ಖಾಲಿ ಇದ್ದ ಜಾಗ ಈಗ ತುಂಬಿದೆ ಎಂದು ಅವಳು ಭಾವಿಸಿದಳು. ಆ ರಾತ್ರಿ ಅವಳು ಕೋತಿಯನ್ನು ತನ್ನ ಹೃದಯಕ್ಕೆ ಅಪ್ಪಿಕೊಂಡಳು. ಮೊದಲ ಬಾರಿಗೆ ಅವಳು ವಿಚಿತ್ರವಾದ ಅನ್ಯೋನ್ಯತೆಯನ್ನು ಅನುಭವಿಸಿದಳು. ಹಲವು ವರ್ಷಗಳ ನಂತರ ಅವಳು ತನ್ನ ಪ್ರಿಯತಮೆಯನ್ನು ಭೇಟಿಯಾದಂತೆ ಸಮಯ ಹೀಗೆ ಕಳೆದು ಹೋಯಿತು. ಆದರೆ ಮೇಘನಾಗೆ ತನ್ನ ದೇಹದಲ್ಲಿ ವಿಚಿತ್ರ ಬದಲಾವಣೆ ಕಾಣಿಸತೊಡಗಿತು. ಅವಳು ವಾಂತಿ ಮಾಡಲು ಪ್ರಾರಂಭಿಸಿದಳು. ಅವಳ ಹಸಿವು ಹೆಚ್ಚಾಯಿತು. ಅವಳ ಹೊಟ್ಟೆಯ ಆಕಾರವು ದೊಡ್ಡದಾಗಲು ಪ್ರಾರಂಭಿಸಿತು. ಚಿಂತೆಗೀಡಾದ ಅವಳು ಆ ಹಳ್ಳಿಯ ವೈದ್ಯರ ಬಳಿಗೆ ಹೋದಳು. ವೈದ್ಯರು ಅವಳನ್ನು ಪರೀಕ್ಷಿಸಿ, ಮೇಘನಾ ನೀನು ಗರ್ಭಿಣಿಯಾಗಿದ್ದೀಯಾ ಎಂದು ಹೇಳಿದರು. ಮೇಘನಾ ಶಾಕ್ ಆಗುತ್ತಾಳೆ. ಇದು ಹೇಗೆ ಸಾಧ್ಯ? ನನಗೆ ಗಂಡ ಇಲ್ಲ. ವೈದ್ಯರು ಅವಳ ಕಣ್ಣುಗಳನ್ನು ನೋಡಿ, ಇದು ನಿಜ ಅಮ್ಮ ಎಂದರು. ಮೇಘನಾ ಗೊಂದಲಕ್ಕೊಳಗಾದಳು. ಮರಳಿ ಬರುತ್ತಿರುವಾಗ ಅವಳು ಅದರ ಬಗ್ಗೆ ಆಲೋಚನೆ ಮಾಡುತ್ತಾಳೆ. ಇದು ಹೇಗೆ ಸಂಭವಿಸಿತು? ಆಗ ಅವಳಿಗೆ ಆ ರಾತ್ರಿ ನೆನಪಾಯಿತು. ಅವಳು ಕೋತಿಯನ್ನು ತನ್ನ ಮಡಿಲಲ್ಲಿ ಇಟ್ಟ ರಾತ್ರಿ. ಆ ರಾತ್ರಿ ಅವಳು ಶಾಂತವಾದ ಗಾಯಗೊಂಡ
ಕೊನೆಗೊಂಡ ಪ್ರೀತಿಯನ್ನು ಅನುಭವಿಸಿದಳು. ಕೋತಿಯಿಂದಲೇನ ನನ್ನ ಗರ್ಭ ಎಂದು ಭಯಭೀತಳಾದಳು. ಅವಳ ಮನಸ್ಸಿನಲ್ಲಿ ಭಯ ಮತ್ತು ಹಿಂಜರಿಕೆ ಇತ್ತು. ಕೋತಿ ಮಾತ್ರ ಎಂದಿನಂತೆ ಅವಳ ಸುತ್ತಲೂ ಸುತ್ತುತ್ತಿತ್ತು. ಅವಳಿಗೆ ಸಹಾಯ ಮಾಡುತ್ತಿತ್ತು, ಹಣ್ಣುಗಳನ್ನು ತರುತ್ತಿತ್ತು. ಆದರೆ ಮೇಘನ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳಿದ್ದವು. ಇದು ಪ್ರೀತಿಯೋ ಅಥವಾ ತಮಾಷೆಯೋ? ಅದು ಶಾಪವೋ ಅಥವಾ ಆ ಕೋತಿ ನಿಜವಾಗಿಯೂ ಸಾಮಾನ್ಯ ಪ್ರಾಣಿಯೋ? ಅಯ್ಯೋ ದೇವರೇ ಎನ್ನುತ್ತಾ ಮೇಘನಾಳ ಶಾಪಗ್ರಸ್ತ ಆತ್ಮವು ಈ ಪ್ರಶ್ನೆಗಳಿಂದ ಸುತ್ತುವರೆದಿತ್ತು. ಆದರೆ ಯಾವುದೇ ಉತ್ತರಗಳಿಲ್ಲ. ಅವಳು ಆಳವಾದ ಸಂದಿಗ್ಧತಾ ಪರಿಸ್ಥಿತಿಯಲ್ಲಿದ್ದಾಳೆ. ಗರ್ಭಧಾರಣೆಯ ವಿಷಯ ಹಳ್ಳಿಯಲ್ಲಿ ಹರಡಿತು. ಜನರು ಮೇಘನಾಳ ಬಗ್ಗೆ ವಿವಿಧ ರೀತಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದರು. ವಿಧವೆಗೆ ಗರ್ಭಧಾರಣೆಯೇ? ಇದು ಹೇಗೆ ಸಾಧ್ಯ? ಇದು ಪಾಪದ ಕೆಲಸ. ಈ ಮಾತುಗಳಿಂದ ಮೇಘನಾ ಟೆನ್ಷನ್ ಆಗ್ತಾಳೆ. ಅವಳಿಗೆ ಗೊತ್ತು, ನಾನು ಯಾವುದೇ ಪುರುಷನ ಜೊತೆ ಸಂಬಂಧ ಇಟ್ಟುಕೊಂಡಿಲ್ಲ ಎಂದು. ಈ ಗರ್ಭಧಾರಣೆಯು ಆ ಮಳೆಗಾಲದ ರಾತ್ರಿಯಲ್ಲಿ ಕೋತಿಯನ್ನು ತನ್ನ ತೊಡೆಯ ಮೇಲೆ ಮಲಗಿಸಿದ ರಾತ್ರಿಯನ್ನು ನೆನಪಿಸಿತು. ಆ ರಾತ್ರಿಯಿಂದ ಅವಳಲ್ಲಿ ಬದಲಾವಣೆಗಳು ಪ್ರಾರಂಭವಾದವು. ಮಳೆಗಾಲದ ರಾತ್ರಿಯಲ್ಲಿ ಕಂಡಂತಹ ಒಂದು ಹೊಳಪು ಅವಳ ಕಣ್ಣುಗಳಲ್ಲಿ ಇತ್ತು. ಕಣ್ಣಲ್ಲಿ ನೀರು ತುಂಬಿಕೊಂಡವು. ಮೇಘನ ಒಂದು ದಿನ ರಾತ್ರಿ ಗುಡಿಸಲಿನ ಹೊರಗೆ ಕುಳಿತಿದ್ದಳು. ಕೋತಿ ಅಲ್ಲೇ ಪಕ್ಕದ ಮರದ ಕೊಂಬೆಯ ಮೇಲೆ ಕುಳಿತುಕೊಂಡಿದೆ. ಆಗ ಮೇಘನ ಕೋತಿ ಕಡೆ ನೋಡಿ, ನನ್ನ ಬಗ್ಗೆ ಏನಾದ್ರೂ ಗೊತ್ತಾ ಎಂದು ಕೇಳುತ್ತಾಳೆ. ಆಗ ಕೋತಿ ತೀಕ್ಷ್ಣವಾಗಿ ಅವಳ ಕಣ್ಣುಗಳನ್ನು ನೋಡುತ್ತದೆ. ಆ ಕಣ್ಣಿನಲ್ಲಿ ಆ ರಾತ್ರಿ ಕಾಣಿಸಿದ ಹೊಳಪು ಇದೆ. ಆಗ ಮೇಘನ, ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೆ, ಆದರೆ ನನ್ನ ಗರ್ಭಧಾರಣೆಗೆ ನೀನೇ ಕಾರಣ ಎಂದಾಗ ಕೋತಿ ಮೌನವಾಗಿ ಅವಳನ್ನೇ ನೋಡುತ್ತದೆ. ಮೇಘನ ಗರ್ಭಿಣಿ ಎಂದು ತಿಳಿದಾಗ ಹಳ್ಳಿಯ ಜನರು ಶಾಕ್ ಆಗುತ್ತಾರೆ. ಪಂಚಾಯಿತಿಯವರು ಮೇಘನಾಳನ್ನ ಕರೆಯುತ್ತಾರೆ. ಗ್ರಾಮದ ಅಧ್ಯಕ್ಷರು ಕಠೋರವಾಗಿ, ಮೇಘನ, ನಿನ್ನ ಗರ್ಭಧಾರಣೆಗೆ ತಂದೆ ಯಾರು ಹೇಳು ಕೇಳುತ್ತಾರೆ. ಮೇಘನ ತಲೆ ತಗ್ಗಿಸಿ ನಿಂತಳು. ಸ್ವಲ್ಪ ಸಮಯದ ನಂತರ, ನನಗೆ ಗೊತ್ತಿಲ್ಲ ಎಂದಳು. ಪಂಚಾಯತ್ ಸದಸ್ಯರು, ನೀನು ಸುಳ್ಳು ಹೇಳುತ್ತಿದ್ದೀಯಾ? ಯಾರೊಂದಿಗೂ ಯಾವುದೇ ಸಂಬಂಧವಿಲ್ಲದೆ ನೀನು ಹೇಗೆ ಗರ್ಭಿಣಿಯಾಗಬಲ್ಲೆ ಎಂದರು. ಕೆಲವು ಮಹಿಳೆಯರು, ನೀನು ಖಂಡಿತವಾಗಿಯೂ ಯಾರೊಂದಿಗಾದರೂ ಸಂಬಂಧ ಹೊಂದಿದೆಯಾ ಎಂದರು. ಆಗ ಮೇಘನ ಧೈರ್ಯವಾಗಿ, ನನ್ನ ಜೀವನದಲ್ಲಿ ಗಂಡು ಇಲ್ಲ, ಆದರೆ ಒಂದು ಕೋತಿ ಇದೆ, ಅದು ಪ್ರತಿದಿನ ನನ್ನೊಂದಿಗೆ ಇರುತ್ತದೆ, ಇದು ನನಗೆ ಸಹಾಯ ಮಾಡುತ್ತದೆ ಎಂದಳು. ಅಧ್ಯಕ್ಷರು ಮುಗುಳ್ನಗುತ್ತಾ, ಕೋತಿ ನಿನ್ನನ್ನು ಗರ್ಭಿಣಿಯನ್ನಾಗಿ ಮಾಡಿತಾವೆ ಎಂದು ಕೇಳಿದರು. ಹಳ್ಳಿಯ ಜನರು ಅಪಹಾಸ್ಯದಿಂದ ನಗುವುದಕ್ಕೆ ಶುರು ಮಾಡುತ್ತಾರೆ. ಆದರೆ ಮೇಘನಾಳ ಮುಖ ಗಂಭೀರವಾಗಿತ್ತು. ನನಗೆ ಯಾರೊಂದಿಗೂ ಯಾವುದೇ ಸಂಬಂಧವಿಲ್ಲ. ಇದು ಹೇಗೆ ಸಂಭವಿಸಿತು ಎಂದು ನನಗೆ ತಿಳಿದಿಲ್ಲ, ಆದರೆ ಕೋತಿ ನನ್ನ ಜೀವನದಲ್ಲಿ ಬಂದ ನಂತರ ನನ್ನ ಲೈಫ್ ಬದಲಾಯಿತು ಎಂದು ಹೇಳಿದಳು. ಹಳ್ಳಿಯ ಜನರು ಮೇಘನಾಳನ್ನು ಪಾಪಾತ್ಮಳಂತೆ ನೋಡಲಾರಂಭಿಸಿದರು. ಮಹಿಳೆಯರು ಅವಳೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದರು. ಮಕ್ಕಳು ಅವಳ ಗುಡಿಸಲಿನ ಬಳಿ ಆಟವಾಡುವುದನ್ನು ನಿಲ್ಲಿಸಿದರು. ಮೇಘನ ಸಂಪೂರ್ಣವಾಗಿ ಒಂಟಿಯಾದಳು. ಎಲ್ಲರೂ ಅವಳೊಂದಿಗಿನ ಸಂಬಂಧವನ್ನು ಕಡಿದುಕೊಂಡರು. ಅವಳ ಮನಸ್ಸಿನಲ್ಲಿರುವುದು ಒಂದೇ ಭಯ, ಈ ಜಗತ್ತಿನಲ್ಲಿ ನನ್ನ ಮಗು ಹೇಗೆ ಬದುಕುತ್ತದೆ ಎಂಬುದೇ. ಅವಳು ಒಂದು ಸಣ್ಣ ಗುಡಿಸಲಿನಲ್ಲಿದ್ದಾಳೆ, ಆದರೆ ಆ ಭಯ ಅವಳನ್ನು ರಾತ್ರಿ ಮಲಗಲು ಬಿಡಲಿಲ್ಲ. ಅವಳು ರಾತ್ರಿಯಿಡೀ ಎಚ್ಚರವಾಗಿರುತ್ತಿದ್ದಳು ಮತ್ತು ತನ್ನ ಹೊಟ್ಟೆಯ ಮೇಲೆ ಕೈ ಇಟ್ಟು ಗರ್ಭದಲ್ಲಿ ಮಗುವಿನ ಚಲನವಲನಗಳನ್ನು ಅನುಭವಿಸುತ್ತಿದ್ದಳು. ಆದರೆ ಅವಳ ಮನಸ್ಸು ಗೊಂದಲ ಮತ್ತು ಆತಂಕದಿಂದ ಕೂಡಿತ್ತು. ಒಂದು ದಿನ ಮೇಘನ ಗುಡಿಸಲಿನಲ್ಲಿ ಒಬ್ಬಂಟಿಯಾಗಿದ್ದಳು. ಆಗ ಕೋತಿ ಬಂದು ನಿಧಾನವಾಗಿ ಅವಳ ಮುಂದೆ ತನ್ನ ಮೊಣಕಾಲು ಊರಿ ತಲೆ ಇಟ್ಟಿತು. ಮೇಘನ ಅದರ ಕಣ್ಣುಗಳನ್ನು ನೋಡುತ್ತಾ, ನೀನು ನನ್ನಿಂದ ಏನನ್ನಾದರೂ ಮರೆಮಾಚುತ್ತಿದ್ದೀಯಾ ಎಂದು ಕೇಳಿದಳು. ಕೋತಿ ಅವಳ ಕಣ್ಣುಗಳನ್ನು ಆಳವಾಗಿ ನೋಡಿತು. ಸಡನ್ ಆಗಿ ಅದರ ಕಣ್ಣುಗಳಿಂದ ನೀರು ಹರಿಯಿತು. ಮೇಘನ ಶಾಕ್ ಆದಳು. ನೀನು ಅಳುತ್ತಿದ್ದೀಯೇ ಎಂದು ಕೇಳಿದಳು. ಕೋತಿ ನಿಧಾನವಾಗಿ ಅವಳ ಕೈಯನ್ನು ಹಿಡಿದುಕೊಂಡಿತು. ಆಗ ಮೇಘನಾಗೆ ಅನಿಸುತ್ತದೆ, ಈ ಮೂಕ ಪ್ರಾಣಿಯಲ್ಲಿ ನೋವು ತುಂಬಿರುವ ಆಧ್ಯಾತ್ಮಿಕತೆ ಅಡಗಿದೆ ಎಂದು ಮೇಘನ ಅಂದುಕೊಳ್ಳುತ್ತಾಳೆ. ಆದರೆ ಅವಳು ಬೇರೆ ಇನ್ನೇನೋ ಅರ್ಥ ಮಾಡಿಕೊಳ್ಳುವ ಮೊದಲು ಕೋತಿ ಎದ್ದು ಕಾಡಿನ ಕಡೆಗೆ ನಡೆಯಿತು. ಆಗ ಮೇಘನ, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೂಗಿದಳು. ಆದರೆ ಕೋತಿ ಹಿಂತಿರುಗಿ ನೋಡಲಿಲ್ಲ. ಮೇಘನ ಆಶ್ಚರ್ಯದಿಂದ ಅಲ್ಲಿ ಕುಳಿತಳು. ಮರುದಿನ ಒಬ್ಬ ಸಿದ್ಧ ಮಹಾತ್ಮರು ಹಳ್ಳಿಗೆ ಬಂದರು. ಜನರು ಮೇಘನಾಳ ಬಗ್ಗೆ ಅವಳಿಗೆ ಹೇಳಿದರು. ಮಹಾತ್ಮ ಮೇಘನಾಳನ್ನು ಹತ್ತಿರಕ್ಕೆ ಕರೆದರು. ಅವಳನ್ನು ನೋಡಿ, ನಿನ್ನ ಗರ್ಭದಲ್ಲಿರುವ ಮಗು ಸಾಮಾನ್ಯವಾದುದಲ್ಲ, ಅದು ಯಾವುದೋ ವಿಶೇಷ ಆತ್ಮದ ಫಲ. ನಿನಗೆ ಯಾವುದಾದರೂ ಪ್ರಾಣಿ ಜೊತೆ ಸಂಬಂಧವಿದೆ ಎಂದು ಕೇಳಿದರು. ಆಗ ಮೇಘನಾ ತಲೆಯಾಡಿಸಿ, ಹೌದು, ಒಂದು ಕೋತಿ ನನ್ನ ಜೀವನಕ್ಕೆ ಬಂದಿತು, ನನ್ನನ್ನು ಜಾಗೃತವಾಗಿ ನೋಡಿಕೊಂಡಿತು, ಆದ್ರೆ ಈಗ ಅದು ಹೊರಟು ಹೋಯಿತು ಎನ್ನುತ್ತಾಳೆ. ಆಗ ಆ ಸಾಧು ದೀರ್ಘ ಉಸಿರನ್ನು ತೆಗೆದುಕೊಂಡು, ಅದು ಸಾಮಾನ್ಯ ಕೋತಿಯಲ್ಲ, ದೈವಿಕ ಆತ್ಮದ ಶಾಪದಿಂದಾಗಿ ಕೋತಿಯ ರೂಪದಲ್ಲಿದೆ. ನಿನ್ನ ಪ್ರೀತಿಯಿಂದ ಆ ಶಾಪ ನಿವಾರಣೆಯಾಗಿದೆ ಎಂದು ಹೇಳಿದರು. ಆಗ ಮೇಘನ, ಈ ಮಗು ನಿಜವಾಗಿಯೂ ದೈವಿಕವೇ ಎಂದು ಆಶ್ಚರ್ಯದಿಂದ ಕೇಳಿದಳು. ಸಾಧು ಗಂಭೀರವಾಗಿ, ಹೌದು, ಈ ಮಗು ಮಾನವ ಪ್ರಾಣಿ ಪ್ರೀತಿಯ ಪರಿಣಾಮವಾಗಿದೆ. ಆದರೆ ಈ ಮಗುವಿನ ಜನನದೊಂದಿಗೆ ಒಂದು ದೊಡ್ಡ ಸಮಸ್ಯೆಯೂ ಬರುತ್ತದೆ.
ಈ ಮಗು ತನ್ನ ಅಸ್ತಿತ್ವಕ್ಕಾಗಿ ತೀವ್ರವಾಗಿ ಹೋರಾಡಬೇಕಾಗುತ್ತದೆ ಎಂದು ಹೇಳಿದರು. ಮೇಘನ ಭಯದಿಂದ ನಡುಗುತ್ತಾ ಇದು ಯಾವ ಸಮಸ್ಯೆ ಎಂದು ಕೇಳಿದಳು. ಸಾಧು, ಈ ಮಗುವಿಗೆ ವಿಶೇಷ ಶಕ್ತಿಗಳು ಇರುತ್ತವೆ, ಆದರೆ ಅದನ್ನು ಪಡೆಯಲು ಕತ್ತಲೆಯ ಶಕ್ತಿಗಳು ಸಹ ಕಾಯುತ್ತಿವೆ. ನೀನು ನಿನ್ನ ಮಗುವನ್ನು ಕಾಪಾಡಿಕೊಳ್ಳಲು ಎಲ್ಲವನ್ನೂ ಮಾಡಬೇಕು ಎಂದರು. ಮೇಘನ ಭಯ ಮತ್ತು ಚಿಂತಿತಳಾಗಿ, ಆದರೆ ಆ ಕೋತಿ ಎಲ್ಲಿಗೆ ಹೋಯಿತು ಎಂದು ಕೇಳಿದಳು. ಆಗ ಸಾಧು, ಈಗ ಅದು ಅದರ ಮೂಲ ರೂಪಕ್ಕೆ ಹೋಗಿದೆ, ದೈವತ್ವವನ್ನು ಪಡೆದಿದೆ. ಆದರೆ ನಿಮಗೆ ಯಾವುದಾದರೂ ಸಮಸ್ಯೆ ಬಂದರೆ ಅದು ಖಂಡಿತವಾಗಿಯೂ ಹಿಂತಿರುಗಿ ನಿಮಗೆ ಸಹಾಯ ಮಾಡುತ್ತದೆ ಎಂದರು. ಸಮಯ ಕಳೆದು ಹೋಯಿತು. ಮೇಘನ ಗರ್ಭ ಬೆಳೆಯಿತು. ಗ್ರಾಮಸ್ಥರು ಇನ್ನೂ ಅವಳನ್ನು ಅನುಮಾನದಿಂದ ನೋಡುತ್ತಿದ್ದರು. ಆದರೆ ಮೇಘನಾಳ ಮನಸ್ಸಿನಲ್ಲಿ ಈಗ ಹೊಸ ಶಕ್ತಿ ತುಂಬಿತ್ತು. ಅವಳಿಗೆ ಈಗ ತನ್ನ ಮಗುವನ್ನು ಉಳಿಸಿಕೊಳ್ಳುತ್ತೇನೆ ಎಂಬ ವಿಶ್ವಾಸವಿತ್ತು. ಒಂದು ದಿನ ಮೇಘನ ಸೌದೆಗಾಗಿ ಕಾಡಿಗೆ ಹೋದಳು. ಇದ್ದಕ್ಕಿದ್ದಂತೆ ಆ ದಟ್ಟವಾದ ಕಾಡಿನಿಂದ ಭಯಾನಕ ಶಬ್ದ ಕೇಳಿಸಿತು. ತಲೆ ಎತ್ತಿ ನೋಡಿದ್ರೆ ಒಂದು ದೊಡ್ಡ ಕಪ್ಪು ಹಾವು ಎಡೆ ಎತ್ತಿಕೊಂಡು ನಿಂತುಕೊಂಡಿದೆ. ಮೇಘನ ಭಯದಿಂದ ಹಿಂದೆ ಸರಿಯಲು ಪ್ರಯತ್ನ ಮಾಡಿದಾಗ ಹಾವು ಹತ್ತಿರ ಬಂದಿತು. ಅವಳು ಗಾಬರಿಯಿಂದ ಕಣ್ಣು ಮುಚ್ಚಿದಳು. ಆನಂತರ ಅವಳು ಕಣ್ಣು ತೆರೆದಾಗ ಕೋತಿ ತನ್ನ ಮುಂದೆ ನಿಂತಿರುವುದನ್ನು ನೋಡಿದಳು. ಆದರೆ ಅದರ ಕಣ್ಣುಗಳಲ್ಲಿ ಬೆಂಕಿ ಉರಿಯುತ್ತಿತ್ತು. ಕೋತಿ ಹಾವಿನ ಕಡೆಗೆ ಹಾರಿ ಅದನ್ನು ಬಲವಾಗಿ ತಳ್ಳಿತು. ಹಾವು ಸಿಳ್ಳೆ ಹೊಡೆಯುತ್ತಾ ಕತ್ತಲೆಯಲ್ಲಿ ಕಣ್ಮರೆಯಾಯಿತು. ಮೇಘನ ನಡುಗುತ್ತಾ ಕೋತಿಯತ್ತ ನೋಡಿದಳು. ಅದರ ಕಣ್ಣುಗಳಲ್ಲಿ ಆತ್ಮೀಯ ಭಾವನೆ ಕಾಣಿಸಿತು. ಆದರೆ ಮೇಘನ ಏನನ್ನು ಹೇಳುವ ಮೊದಲೇ ಕೋತಿ ಕಾಡಿಗೆ ಓಡಿಹೋಯಿತು. ಮೇಘನಗೆ ಅರ್ಥವಾಯಿತು, ಅವಳ ಗರ್ಭದಲ್ಲಿರುವ ಮಗು ಸಾಮಾನ್ಯವಾದುದಲ್ಲ, ಅದು ದೈವಿಕ ಶಕ್ತಿ. ಕೋತಿ ಸಡನ್ ಆಗಿ ಬಂದು ಹಾವಿನಿಂದ ಕಾಪಾಡುವುದು ಯಾವುದೋ ದೊಡ್ಡ ಘಟನೆ ಸಂಭವಿಸಲಿದೆ ಎಂದರ್ಥ. ಆದ್ರೂ ಆ ಕೋತಿ ನಿಜವಾಗಿಯೂ ದೈವಿಕ ಆತ್ಮವ? ಹಾಗಾದ್ರೆ ನನ್ನಿಂದ ದೂರ ಹೋದ ಆ ಹಾವು ಯಾರು ಎಂಬ ಪ್ರಶ್ನೆಗಳಿಂದ ಮೇಘನಾಳ ಮನಸ್ಸು ಸಂದೇಹದಲ್ಲಿದೆ. ಗರ್ಭಾವಸ್ಥೆಯ ಸಮಯ ಪೂರ್ತಿಯಾಗುತ್ತಿದೆ. ಮೇಘನಗೆ ಹೊಟ್ಟೆಯ ಭಾರ ಹೊತ್ತು ನಡೆಯಲು ಕಷ್ಟವಾಗುತ್ತಿದೆ. ಹಳ್ಳಿಯ ಮಹಿಳೆಯರು ಇನ್ನೂ ಅವಳಿಂದ ದೂರವಿದ್ದಾರೆ. ಪ್ರತಿದಿನ ದಿನ ಕಳೆಯುವುದು ಕಷ್ಟವಾಗಿದೆ. ಒಂದು ದಿನ ರಾತ್ರಿ ಬಲವಾದ ಬಿರುಗಾಳಿ ಬರುತ್ತದೆ. ಆಕಾಶದಲ್ಲಿ ಮಿಂಚು ಮಿಂಚುತ್ತದೆ. ಮೇಘನ ಗುಡಿಸಲಿನಲ್ಲಿ ಒಬ್ಬಂಟಿಯಾಗಿ ಕುಳಿತಿದ್ದಾಳೆ. ಸಡನ್ ಆಗಿ ಗುಡಿಸಲಿನ ಹೊರಗೆ ಯಾರೋ ನಡೆದುಕೊಂಡು ಹೋಗುತ್ತಿರುವ ಶಬ್ದ ಕೇಳಿಸುತ್ತದೆ. ಅವಳು ನಿಧಾನವಾಗಿ ಬಾಗಿಲು ತೆರೆದಾಗ ಕಪ್ಪು ಬಟ್ಟೆ ಧರಿಸಿದ ಒಂದು ಆಕಾರ ನಿಂತಿದೆ. ನೀನು ಯಾರು ಎಂದು ಭಯದಿಂದ ಕೇಳುತ್ತಾಳೆ. ಅವನು ತನ್ನ ಕೈಯನ್ನು ಚಾಚಿ ಉದ್ದನೆಯ ತನ್ನ ತ್ರಿಶೂಲವನ್ನು ತೋರಿಸಿದನು. ಕಣ್ಣುಗಳಲ್ಲಿ ಕ್ರೌರ್ಯ ತುಂಬಿಕೊಂಡು, ನೀನು ಗರ್ಭಧರಿಸಿದ ಮಗು ಸಾಮಾನ್ಯವಾದುದಲ್ಲ, ನಾನು ಅದನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ಹೇಳಿದನು. ಮೇಘನ ಗಾಬರಿಯಿಂದ ಹಿಂದೆ ಸರಿದು, ನೀನು ಯಾರು ಎಂದು ಕೇಳಿದಳು. ಆಗ ಅವನು ಜೋರಾಗಿ ನಕ್ಕು, ನಾನು ರಾಕ್ಷಸ ಕಾಲಕೇತು, ನಿನ್ನ ಗರ್ಭಧಾರಣೆಗೆ ಕಾರಣವಾದ ದೈವಿಕ ಆತ್ಮ ನನ್ನ ಶತ್ರು. ಅದು ಹುಟ್ಟುವ ಮೊದಲು ನಾನು ಆ ಮಗುವನ್ನು ನಾಶ ಮಾಡಬೇಕು, ಇಲ್ಲದಿದ್ದರೆ ಸೃಷ್ಟಿ ನಾಶವಾಗುತ್ತದೆ ಎಂದು ಹೇಳಿದನು. ಮೇಘನ ನಡುಗುತ್ತಾ, ನೀನು ನನ್ನ ಮಗುವಿಗೆ ಹಾನಿ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದಳು. ಕಲಾಕೇತು ಮುಗುಳ್ನಕ್ಕೂ ನನ್ನಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ ಎಂದು ಅವಳ ಕಡೆಗೆ ಹೆಜ್ಜೆ ಹಾಕಿದನು. ಅಷ್ಟರಲ್ಲಿ ಕಾಡಿನಿಂದ ಒಂದು ಗರ್ಜನೆ ಬಂದಿತು. ಮೇಘನಾಳ ಮುಂದೆ ಕತ್ತಲೆಯಲ್ಲಿ ಎರಡು ಹೊಳೆಯುವ ಕಣ್ಣುಗಳು ಕಾಣಿಸಿಕೊಂಡವು. ಕಪ್ಪು ಮೋಡದಂತಹ ಆಕಾರ. ಆ ಕೋತಿ ಆತುರದಿಂದ ಅದು ಕಾಲಕೇತುವಿನ ಮುಂದೆ ನಿಂತಿತು. ಅದರ ಕಣ್ಣುಗಳಲ್ಲಿ ಬೆಳಕಿನ ಕಿರಣಗಳು ಉರಿಯುತ್ತಿದ್ದವು. ಕಲಾಕೇತು ತನ್ನ ತ್ರಿಶೂಲವನ್ನು ಎತ್ತಿದನು. ಆದರೆ ಕೋತಿ ಗರ್ಜಿಸಿ ಅದರ ಮೇಲೆ ಹಾರಿತು. ಇಬ್ಬರ ನಡುವೆ ಭೀಕರ ಹೋರಾಟ ಪ್ರಾರಂಭವಾಯಿತು. ಮೇಘನ ಗುಡಿಸಲಿನ ಬಾಗಿಲಲ್ಲಿ ಭಯದಿಂದ ನೋಡುತ್ತ ನಿಂತುಕೊಂಡಿದ್ದಾಳೆ. ಕೋತಿಯು ಕಾಲಕೇತುವಿನ ತ್ರಿಶೂಲವನ್ನು ತನ್ನ ಉದ್ದನೆಯ ಬಾಲದಿಂದ ಹಿಡಿದು ಗಾಳಿಯಲ್ಲಿ ಎಸೆದಿತು. ಕಾಲಕೇತುವು ಕೋಪದಿಂದ ಮತ್ತೆ ದಾಳಿ ಮಾಡುತ್ತಲೇ ಇದ್ದನು. ಆದರೆ ಕೋತಿ ಎಲ್ಲಾ ದಾಳಿಗಳನ್ನು ತನ್ನ ಕೌಶಲ್ಯದಿಂದ ತಪ್ಪಿಸಿಕೊಂಡಿತು. ಆಗ ಕೋತಿಯು ಇದ್ದಕ್ಕಿದ್ದಂತೆ ಕಾಲಕೇತುವಿನ ಹೃದಯದ ಮೇಲೆ ಪೂರ್ಣ ಬಲದಿಂದ ಬಲವಾಗಿ ಹೊಡೆಯಿತು. ಕಾಲಕೇತು ಕೆಳಗೆ ಬಿದ್ದು ನೋವಿನಿಂದ ಕೂಗಿದನು. ಆಕಾಶದಲ್ಲಿ ಮಿಂಚು, ದೈವಿಕ ಬೆಳಕು ಸುಟ್ಟು ಕಲಾಕೇತು ಮೂಲ ಹೊಗೆಯಂತೆ ಕಣ್ಮರೆಯಾಯಿತು. ಕೋತಿ ಮೇಘನಾಳನ್ನು ನೋಡಿತು. ಅದರ ಕಣ್ಣುಗಳಲ್ಲಿ ಶಾಂತಿ ಮತ್ತು ಕರುಣೆ. ಮೇಘನ ನಡುಗುತ್ತಾ, ನೀನು ಯಾರು ಎಂದು ಕೇಳಿದಳು. ಕೋತಿ ನಿಧಾನವಾಗಿ ಹತ್ತಿರ ಬಂದು ತನ್ನ ಮೃದುವಾದ ಕೈಯನ್ನು ಅವಳ ಕೈಯಲ್ಲಿ ಇರಿಸಿತು. ಇದ್ದಕ್ಕಿದ್ದಂತೆ ಅದರ ದೇಹದಿಂದ ದೈವಿಕ ಬೆಳಕು ಬಂದಿತು. ನಂತರ ಅದು ಸುಂದರ ಯುವಕನಾಗಿ ಬದಲಾಯಿತು. ಮೇಘನಾಳಿಗೆ ಕಣ್ಣುಗಳಲ್ಲಿ ಬೆಳಕು, ಕರುಣೆ ಇರುವ ದೈವಿಕ ಯುವಕ ಶಾಕ್ ನೀಡಿದನು. ನಾನು ಸಾಮಾನ್ಯ ಕೋತಿಯಲ್ಲ ಮೇಘನ, ನಾನು ಪುರೋಹಿತನ ಮಗ. ನನ್ನ ಮೇಲೆ ಶಾಪವಿದೆ. ಒಬ್ಬ ಮಹಿಳೆ ಪ್ರೇಮ ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗುವವರೆಗೂ ನಾನು ಪ್ರಾಣಿ ರೂಪದಲ್ಲಿರಬೇಕಾಗಿತ್ತು ಎಂದಿತು. ಮೇಘನ ಆಶ್ಚರ್ಯದಿಂದ ಕೇಳಿದಳು, ನೀನು ನನ್ನನ್ನು ಏಕೆ ಪ್ರೀತಿಸಿದೆ ಎಂದಳು. ಆಗ ಯುವಕ, ನಿನ್ನ ಪ್ರೀತಿ ನಿಸ್ವಾರ್ಥ. ನೀನು ಯಾವುದೇ ಲಾಭವಿಲ್ಲದೆ ನನ್ನನ್ನು ಪ್ರೀತಿಸುತ್ತಿದ್ದೀಯಾ, ಅದಕ್ಕಾಗಿಯೇ ನನ್ನ ಶಾಪ ಮುಗಿದಿದೆ. ಆದರೆ ಈಗ ಹೊಸ ಪರೀಕ್ಷೆ ಇದೆ ಎಂದನು. ಮೇಘನ ಶಾಕ್ನಿಂದ ಕೇಳಿದಳು. ಆಗ ಯುವಕ, ನಿನ್ನ ಗರ್ಭದಲ್ಲಿರುವ ಮಗು ಸಾಮಾನ್ಯವಾದುದಲ್ಲ, ಅದು ಕರ್ಣದಿಂದ ಹುಟ್ಟಿದೆ.
ಆದರೆ ಕಾಲಕೇತುವಿನಂತಹ ರಾಕ್ಷಸರು ಅದನ್ನು ಹುಟ್ಟದಂತೆ ತಡೆಯಲು ಬಯಸುತ್ತಾರೆ. ನೀನು ಅದನ್ನು ರಕ್ಷಿಸಬೇಕು ಎಂದನು. ಆಗ ಮೇಘನ, ಆದರೆ ನೀನು ನನ್ನನ್ನು ಏಕೆ ಬಿಟ್ಟು ಹೋದೆ ಎಂದಳು. ಆಗ ಯುವಕ, ನಿನ್ನ ಪ್ರೀತಿ ನಿಜವೋ ಅಲ್ಲವೋ ಎಂದು ಪರೀಕ್ಷೆ ಮಾಡಲು ಬಯಸಿದೆ. ನಾನು ಇಲ್ಲದೆ ನಿನ್ನ ಮಗುವನ್ನು ರಕ್ಷಿಸಿಕೊಳ್ಳುತ್ತೀಯಾ ಎಂದು ಪರೀಕ್ಷೆ ಮಾಡಬೇಕೆಂದುಕೊಂಡೆ. ಆದ್ರೆ ನೀನು ನಿಜವಾದ ಸಂಗಾತಿ ಎಂದು ಸಾಬೀತುಪಡಿಸಿದೆ ಎಂದನು. ಮೇಘನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡು ಆ ಯುವಕನ ನನ್ನ ತಬ್ಬಿಕೊಂಡು ನನ್ನನ್ನು ಎಂದಿಗೂ ಬಿಡಬೇಡ ಎಂದು ಹೇಳಿದಳು. ಆಗ ಯುವಕನು, ನಾನು ನಿನ್ನನ್ನು ಬಿಡುವುದಿಲ್ಲ, ಆದರೆ ನಿನ್ನ ಗರ್ಭವನ್ನು ರಕ್ಷಿಸಲು ಮತ್ತೆ ನಾನು ನನ್ನ ದೈವಿಕ ರೂಪಕ್ಕೆ ಹಿಂತಿರುಗಬೇಕು. ಮತ್ತೆ ನಿನಗೆ ಯಾವುದಾದರೂ ಕಷ್ಟ ಬಂದರೆ ಬರುತ್ತೇನೆ ಎಂದನು. ಮೇಘನ ಗಾಬರಿಯಿಂದ, ನೀನು ಹೊರಟು ಹೋದರೆ ನಾನು ಹೇಗೆ ಒಂಟಿಯಾಗಿರಲಿ ಎಂದಳು. ಆ ಯುವಕನು ಅವಳ ಮುಖವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು, ನಿನ್ನ ಮನಸ್ಸಿನಲ್ಲಿರುವ ಶಕ್ತಿಯು ನಿನ್ನನ್ನು ರಕ್ಷಿಸುತ್ತದೆ. ನಾನು ನಿನ್ನ ಜೊತೆ ಇಲ್ಲದೆ ಇದ್ದರೂ, ನೀನು ನನ್ನನ್ನು ನೋಡದಿದ್ದರೂ ನಾನು ಯಾವಾಗಲೂ ನಿನ್ನೊಂದಿಗೆ ಇರುತ್ತೇನೆ ಎಂದು ಹೇಳಿ ಆ ಯುವಕ ನಿಧಾನವಾಗಿ ಮೇಘನಾಳ ಕೈಯನ್ನು ಬಿಟ್ಟು ದಿವ್ಯ ಬೆಳಕಿನಲ್ಲಿ ಕೋತಿಯಾಗಿ ಬದಲಾದನು. ಕೋತಿ ಮೇಘನಾಳನ್ನು ಪ್ರೀತಿಯಿಂದ ನೋಡಿ ಕಾಡಿಗೆ ಓಡಿತು. ಮೇಘನ ಅಲ್ಲೇ ಇದ್ದಳು. ತನ್ನ ಗರ್ಭದಲ್ಲಿರುವ ಮಗು ತನ್ನ ಅದೃಷ್ಟ ಮಾತ್ರವಲ್ಲ, ಸೃಷ್ಟಿಯ ರಕ್ಷಕನು ಎಂದು ತಿಳಿದಿದ್ದ ಅವಳು ಹೃದಯದಲ್ಲಿ ಭಯ ಮತ್ತು ಪ್ರೀತಿಯ ಅನುಭವವನ್ನು ಅನುಭವಿಸುತ್ತಿದ್ದಳು. ಮೇಘನಾಳ ಗರ್ಭಧಾರಣೆ ಕೊನೆಗೊಳ್ಳುವ ಹಂತದಲ್ಲಿತ್ತು. ಆ ಹಳ್ಳಿಯ ಜನರು ಅವಳನ್ನು ಇನ್ನೂ ಅನುಮಾನದಲ್ಲೇ ನೋಡುತ್ತಿದ್ದರು. ಆದರೆ ಮೇಘನಾಗೆ ಈಗ ಯಾವುದೇ ಸಂದೇಹ ಅಥವಾ ಭಯವಿರಲಿಲ್ಲ. ತನ್ನ ಮಗುವಿನ ಜನನವು ದೈವಿಕ ಉದ್ದೇಶದಿಂದ ನಡೆಯುತ್ತಿದೆ ಎಂದು ಅವಳು ನಂಬಿದ್ದಳು. ಒಂದು ಬೆಳಿಗ್ಗೆ ಹಳ್ಳಿಯಲ್ಲಿ ವಿಚಿತ್ರವಾದ ಅನುಭವ. ಆಕಾಶದಲ್ಲಿ ಕತ್ತಲೆ ಮರಗಳು ಬಲವಾಗಿ ಅಲ್ಲಾಡುತ್ತಿದ್ದಾವೆ. ಪಕ್ಷಿಗಳು ಭಯದಿಂದ ಅಲ್ಲಿ ಇಲ್ಲಿ ಹಾರುತ್ತಿದ್ದವು. ಮೇಘನ ತನ್ನ ಗುಡಿಸಲಿನಿಂದ ಹೊರಬಂದು ನೋಡಿದಾಗ ಹೊರಗೆ ಕಪ್ಪು ಆಕಾರವನ್ನು ನೋಡಿದಳು. ಅದು ಕಾಲಕೇತು. ಅದರ ಕೆಂಪು ಕಣ್ಣುಗಳಲ್ಲಿ ಕೋಪದ ಜ್ವಾಲೆಗಳು. ನಾನು ಮತ್ತೆ ಬಂದೆ, ನಿನ್ನ ಮಗುವು ಹುಟ್ಟಲು ಬಿಡುವುದಿಲ್ಲೆಂದು ಗರ್ಜಿಸಿದನು. ಆದ್ರೆ ಮೇಘನ ಧೈರ್ಯಶಾಲಿಯಾಗಿದ್ದಳು. ನೀನು ನನ್ನ ಮಗುವನ್ನು ಮುಟ್ಟುವುದಕ್ಕೂ ಸಾಧ್ಯವಿಲ್ಲೆಂದು ಜೋರಾಗಿ ಹೇಳಿದಳು. ಅದಕ್ಕೆ ಕಾಲಕೇತು ಜೋರಾಗಿ ನಕ್ಕು, ನೀನು ಒಬ್ಬಂಟಿಯಾಗಿ ಏನು ಮಾಡುತ್ತೀಯಾ? ನಾನು ಕತ್ತಲೆಯ ಪ್ರಭು, ನಿನ್ನಂತ್ಯ ಖಾಯಂ ಎಂದನು. ಮೇಘನ ತನ್ನ ಹೊಟ್ಟೆಯ ಮೇಲೆ ಕೈ ಇಟ್ಟುಕೊಂಡು, ದೇವರು ನನ್ನ ಗರ್ಭಾವಸ್ಥೆಯನ್ನು ರಕ್ಷಿಸುತ್ತಿದ್ದಾನೆ. ನೀನು ಎಷ್ಟೇ ಪ್ರಯತ್ನಿಸಿದರೂ ನೀನು ಏನು ಮಾಡಲು ಸಾಧ್ಯವಿಲ್ಲೆಂದಳು. ಆಗ ಕಾಲಕೇತು ತನ್ನ ತ್ರಿಶೂಲವನ್ನು ಎತ್ತಿ ಮೇಘನಾಳ ಮೇಲೆ ಎಸೆದನು. ಮೇಘನ ಕಣ್ಣು ಮುಚ್ಚಿಕೊಂಡಳು. ಆ ಕ್ಷಣದಲ್ಲಿ ಗಾಳಿಯಲ್ಲಿ ಗರ್ಜನೆ. ಕೋತಿಯ ಕಣ್ಣುಗಳು ಜ್ವಾಲೆಗಳಿಂದ ಉರಿಯುತ್ತಿದ್ದಾವೆ. ಕೋತಿ ಹಾರಿ ಗಾಳಿಯಲ್ಲಿ ತ್ರಿಶೂಲವನ್ನು ಹಿಡಿದು ಕಾಲಕೇತುವಿನ ಮೇಲೆ ಎಸೆಯಿತು. ತ್ರಿಶೂಲವು ಕಾಲಕೇತುವಿನ ಎದೆಗೆ ಬಡಿದು ನೋವಿನಿಂದ ಕಿರುಚಿದನು. ಆಗ ಕೋತಿ, ಕಲಾಕೇತು, ನಿನ್ನ ಕತೆ ಮುಗಿಯಿತು. ನೀನು ಇನ್ನು ಲೋಕದಲ್ಲಿ ಇರುವುದಿಲ್ಲೆಂದಿತು. ಆಗ ಕಾಲಕೇತು ಕೋಪದಿಂದ, ನೀನು ನನ್ನನ್ನು ಸೋಲಿಸಲು ಸಾಧ್ಯವಿಲ್ಲೆನ್ನುತ್ತಾನೆ. ಆಗ ಕೋತಿ ಬಲವಾಗಿ ಹಾರಿ ಕಾಲಕೇತುವಿನ ತಲೆಯ ಮೇಲೆ ಹೊಡೆಯಿತು. ಆಗ ಕಾಲಕೇತು ಬೂದಿಯಾದನು. ಕೋತಿ ನಿಧಾನವಾಗಿ ಮೇಘನಾಳ ಬಳಿಗೆ ಬಂದಿತು. ಅವಳ ಕಣ್ಣುಗಳಲ್ಲಿ ಪ್ರೀತಿ ಮತ್ತು ಶಾಂತಿ. ಕೋತಿ ಅವಳ ಕೈಯನ್ನು ಮುಟ್ಟಿ, ಈಗ ನೀನು ನಿನ್ನ ಅದೃಷ್ಟವನ್ನು ಎದುರಿಸಬೇಕು ಎಂದು ಹೇಳಿತು. ಆಗ ಮೇಘನಾಗೆ ತೀವ್ರವಾದ ನೋವಿನಿಂದ ಕುಳಿತುಕೊಳ್ಳುತ್ತಾಳೆ. ಕೋತಿ ಅವಳ ತಲೆಯ ಮೇಲೆ ಕೈ ಇಟ್ಟಿತು. ಆಗ ಮೇಘನಾಗೆ ದೈವಿಕ ಶಕ್ತಿ ತನ್ನೊಳಗೆ ಪ್ರವೇಶಿಸಿದಂತೆ ಭಾಸವಾಯಿತು. ಆ ನೋವಿನ ನಡುವೆ ಮೇಘನಾಗೆ ದಿವ್ಯ ಕಾಂತಿಯನ್ನು ಹೊಂದಿರುವಂತ ಒಂದು ದೈವಿಕ ಮಗು ಜನಿಸಿತು. ಕೋತಿ ಮಗುವನ್ನು ನೋಡಿ, ಈ ಮಗು ಭವಿಷ್ಯದಲ್ಲಿ ಸತ್ಯ ಮತ್ತು ಧರ್ಮವನ್ನು ಸ್ಥಾಪಿಸುತ್ತದೆ. ಆದ್ರೆ ಅಲ್ಲಿಯವರೆಗೂ ಮಗುವಿನ ರಕ್ಷಣೆ ನಿಮ್ಮ ಕರ್ತವ್ಯ ಎಂದು ಹೇಳಿತು. ಆಗ ಮೇಘನ ತನ್ನ ಮಡಿಲಿಗೆ ಮಗುವನ್ನು ತೆಗೆದುಕೊಂಡು, ಖಂಡಿತ ರಕ್ಷಿಸುತ್ತೇನೆ ಎಂದು ಹೇಳುತ್ತಾಳೆ. ಆಗ ಕೋತಿ ಮುಗುಳ್ನಗುತ್ತಾ, ನನ್ನ ಕೆಲಸ ಮುಗಿದಿದೆ ಎಂದು ಹೇಳಿತು. ಮೇಘನ ಗಾಬರಿಯಿಂದ, ಈಗ ಹೋಗಬೇಡ ಎಂದು ಕೇಳಿಕೊಳ್ಳುತ್ತಾಳೆ. ಆಗ ಕೋತಿ, ನೀನು ಬಯಸಿದಾಗ ನಾನು ಹಿಂತಿರುಗುತ್ತೇನೆ ಎಂದು ಹೇಳುತ್ತದೆ. ಮೇಘನ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾಳೆ. ಕೋತಿ ಅವಳನ್ನು ಪ್ರೀತಿಯಿಂದ ನೋಡಿ ಚಿನ್ನದ ಬೆಳಕಿನಲ್ಲಿ ಕಣ್ಮರೆಯಾಯಿತು. ಮೇಘನ ಆಕಾಶವನ್ನು ನೋಡುತ್ತಾ ತನ್ನ ಜೀವನವು ಹೊಸ ದಿಕ್ಕಿಗೆ ಪ್ರಯಾಣಿಸುತ್ತಿದೆ ಎಂದು ಅಂದುಕೊಂಡಳು. ಇಲ್ಲಿಯವರೆಗೂ ಅವಳನ್ನು ಕಳಂಕ ಎಂದು ಭಾವಿಸುತ್ತಿದ್ದ ಹಳ್ಳಿಯ ಜನರು ಈಗ ಅವಳನ್ನು ದೇವತೆಯಂತೆ ಪೂಜಿಸಲು ಪ್ರಾರಂಭಿಸಿದರು. ಮೇಘನ ತನ್ನ ಮಗನನ್ನು ಪ್ರೀತಿ ಧೈರ್ಯದಿಂದ ಬೆಳೆಸಿದಳು. ಫ್ರೆಂಡ್ಸ್, ಈ ವಿಧವೆ ಕೋತಿಯ ಕತೆ ಹೇಗಿದೆ? ತನ್ನ ಮಗನಿಗೆ ತೊಂದರೆ ಆದ್ರೆ ದೈವಿಕ ಕೋತಿ ಹಿಂತಿರುಗುತ್ತದೆ ಎಂದು ನಂಬಲಾಗಿದೆ. ಈ ವಿಡಿಯೋವನ್ನು ನೋಡಿದ ನಂತರ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಉತ್ತಮ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಅನ್ನು ಆನ್ ನಲ್ಲಿ ಇಟ್ಟುಕೊಳ್ಳಿ. ಧನ್ಯವಾದಗಳು.